गलती गलती से कैसा होता है गलती? आप चिल्ला क्यों रहे हो? नहीं गलती कैसे होता है बोलो? आप चिल्ला क्यों रहे हो? हाँ तेरे बाप देते हैं क्या गैस? यहीं पे था भैया, 1 मिनट दूर ही था आपका ऑटो। आप चिल्लाइए मत और गाली मत दीजिए, ठीक है? ये फालतू चीजें मत बोलिए मुझे। और क्या करती है? मैं पुलिस के पास जाऊंगी। हाँ आ जाओ, चल पुलिस के पास चल। ಅಲ್ಲಿಸಣ ಅವನ ಅಮ್ಮನ ಎರಡು ಗಾಡಿ ಬುಕ್ ಮಾಡ್ತಾರೆ, ಶಾಟ್ ಹತ್ರ ಅವನ ಅಮ್ಮನ ಗ್ಯಾಸ್ಗಳು ಹಾಕೊಂಡು ಅವನ ಅಮ್ಮನ ರೋಡ್ ಕಡೆ ಹೋಗ್ಬೇಕಾ? 1 मिनट अवे था भैया, आपका गाड़ी बाहर ही था। क्या हो गया तो कर दिया। आप कैंसिल नहीं करते कभी हम लोग का राइड? आप लोग नहीं करते कभी कैंसिल किया है ना, तो हमारी क्या गलती हो गया? दो तो और क्या हो गया? रुक आज चल पुलिस स्टेशन को। मैं क्यों जाऊँ? मेरी मर्जी, मेरे को जाना होगा मैं जाऊंगी, मेरे को नहीं जाना होगा नहीं जाऊंगी। मैं अलग पुलिस स्टेशन जाऊंगी, मैं आपके साथ क्यों जाऊँ? आ जाओ, आपका फोन नंबर है, आपका गाड़ी नंबर है, हम कंप्लेन कर देंगे। ಕೈ ಇಡ್ದೋರು ಆಯ್ತು ಬನ್ನಿ ಸ್ಟೇಷನ್ ಬರ್ಬೇಕು, ನಡ್ರಿ ಸ್ಟೇಷನ್ ನಡ್ರಿ। क्यों जाओ? नहीं जाना मुझे स्टेशन। ನಡೆ ನಡೆ ಅಬ್ಬಿ ಸ್ಟೇಷನ್ ಗೋ ಜಾನ ಬಿಡೋಣ। ಇಲ್ಲ ಇಲ್ಲ ಇಲ್ಲಪ್ಪ ಸ್ಟೇಷನ್ ಹೋಗೋಣಪ್ಪ, ಅಣ್ಣ ಬಿಡೋಣ ಓಲೆ ಸ್ಟೇಷನ್ ಹೋಗೋಣಪ್ಪ। और जो थप्पड़ मारा मुझे उसका क्या करूँ मैं? आपने थप्पड़ क्यों मारा मुझे? आज क्या स्टेशन मारा मुझे? स्टेशन क्यों मारा मुझे? स्टेशन क्या कौन बोलते हो आप थप्पड़ मारने वाले? मैं आपसे आप करके बात कर रही हूँ। ಸುಮ್ಮನೆ ಇರೋಣ ಓಲೆ ಅದ ಹೆಂಗ ಹೋಗ್ಬಿಡುತ್ತೆ ನೋಡೇ ಬಿಡೋಣ। ಮೂರ್ ಗಾಡಿ ಬುಕ್ ಮಾಡ್ಬಿಟ್ಟು ಅವನ ಬಂದ್ಮೇಲೆ ಫೋನ್ ಮಾಡಿ 5 ನಿಮಿಷ ಆಗೈತೆ ವೇಟ್ ಮಾಡ್ತಾ ಇದ್ದೀರಾ, ನಿನ್ ಗಾಡಿ ಬಂದ್ಮೇಲೆ ಕ್ಯಾನ್ಸಲ್ ಮಾಡಿದ್ರ और अप्पा को तने गैस करो ಇಲ್ಲ ನಿನಗೆ ಆತರ चेंज ऑफ प्लान्स हुआ नहीं? चेंज ऑफ प्लान्स हुआ जरूरी है? हमको जहाँ पहले जाना था वहीं जाना हो, हम चेंज ऑफ प्लान्स नहीं कर सकते हैं। ಮಾತಾಡೋ ಇಲ್ಲ ಅಂತಂದ್ರೆ ನಾವು ಬಂದ್ರೆ ಕನ್ನಡದಲ್ಲಿ ನಿಲ್ಸ್ಕೊಡು, ನಮ್ಮನ್ನ ಆದ್ರೆ ಹೋಗ್ಲಿ ಇವತ್ತು ಬ್ರೋ ಅಲ್ಲಿ ಹಿಂದೆ ವೇಟಿಂಗ್ ಆ ಗಾಡಿ ಅವನ ಅಮ್ಮ ನೋಡಬೇಡ ಇವತ್ತು। ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ಹುಡುಗಿಯ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದ್ರೆ ನೀವು ಆಲ್ರೆಡಿ ಟೈಟಲ್ ತಮ್ಮ ನೋಡಿರ್ತೀರಾ. ಸೊ ಒಂದು ವಿಚಾರ ಬಗ್ಗೆ ನಾನು ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಆಕ್ಚುಲಿ ಈ ಒಂದು ಘಟನೆ ನಡೆದು 3-4 ದಿವಸ ಆಗಲೇ ಆಯಿತು. ಬಟ್ ಆದರೆ ನಾನೇ ತಡವಾಗಿ ಅಂದರೆ ಲೇಟಾಗಿ ನಾನು ಇದ್ರ ಬಗ್ಗೆ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡಿರಲಿಲ್ಲ ಬಿಕಾಸ್ ಏನಕ್ಕಪ್ಪ ಅಂದರೆ ನಾನು ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವನು ಅಲ್ಲ. ಅಂದರೆ ಯಾಕೆ ಬೇಕು ಅಂತ ಸುಮ್ಮನಾಗಿದೆ. ಬಿಕಾಸ್ ಆಫ್ ಎಲ್ಲ ಗೊತ್ತಾಗಿದೆ, ಆಲ್ಮೋಸ್ಟ್ ಎಲ್ಲ ವಿಡಿಯೋ ಬಗ್ಗೆ ಎಲ್ಲನೂ ಗೊತ್ತಾಗಿದೆ. ಸೊ ಅವ್ರಿಗೆ ಪನಿಷ್ಮೆಂಟು ಆಗಿದೆ, ಎಲ್ಲನೂ ಆಗಿದೆ. ಇದ್ರ ಬಗ್ಗೆ ನಾನು ಯಾಕೆ ಮಾತಾಡೋದು ಅಂತ ಅಂದ್ಕೊಂಡೆ. ರೀಸನ್ ಏನಪ್ಪ ಅಂದರೆ ನಾನು ಮಾತಾಡದೇ ಇರೋದಕ್ಕೆ ರೀಸನ್ ಒಂದು, ನನ್ಗೆ ಯಾಕೆ ಬೇಕು, ನಾನು ಅಷ್ಟು ದೊಡ್ಡವನಲ್ಲ ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಕೆಲವ್ರು ಇದ್ದಾರೆ ಮಾತಾಡೋರು, ಸೊ ಅವ್ರು ಮಾತಾಡ್ತಾರೆ ಅಂತ ಸುಮ್ಮನೆ. ಅದಾದಮೇಲೆ ಅದು ಇನ್ನೊಂದು ನನ್ನ ನೀವು 2 ದಿವಸ ಹಿಂದೆ ನೋಡಿರ್ತೀರ ಬೈಕ್ ಟ್ಯಾಕ್ಸಿ ಮಾಡೋದು ತಪ್ಪ ಅಂತ ಒಂದು ಚಿಕ್ಕದಾದ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಅದಾದಮೇಲೆ ಒಂದು ಕನಸು ಅಂತ ಒಂದು ಶಾರ್ಟ್ ಫಿಲಮ್ ಪ್ರೋಮೋನ ಬಿಟ್ಟಿದ್ದೆ. ಸೊ ಅದರಲ್ಲಿ ಬ್ಯುಸಿ ಇದ್ದೆ ನಾನು. ಸೊ ಐ ಆಮ್ ರಿಯಲಿ ಸಾರಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕಾಗಿಲ್ಲ. ಬಿಕಾಸ್ ಏನಕ್ಕೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ನನ್ನದೇ ಸಬ್ಸ್ಕ್ರೈಬರ್ಸು, ಇದ್ರ ಬಗ್ಗೆ ನೀವು ಮಾತಾಡಿ, ಇದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ, ಅವ್ರು ಮಾಡಿರೋದು ತಪ್ಪಲ್ವಾ ಇದು ಅಂತ. ಆಟೋ ಡ್ರೈವರ್ ಆಗಲಿ ಏನೇ ಆಗಲಿ ಮಾಡಿರೋ ತಪ್ಪು ಅಂತ. ಮಾಡಿರೋದು ತಪ್ಪೇ ಇಲ್ಲ ಅಂತ ನಾನಿಲ್ಲ. ಫಸ್ಟು ಏನಪ್ಪ ಅಂದರೆ ನೀವು ಆಲ್ರೆಡಿ ವಿಡಿಯೋನ ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ. ನನ್ನ ಚಾನಲ್ನಲ್ಲಿ ಕೆಲವೊಂದು ಕ್ಲಿಪ್ಸ್ನ ಹಾಕ್ತೀನಿ, ಕೆಲವೊಂದು ವರ್ಡ್ಸ್ ಎಲ್ಲ ಕೇಳೋಕೆ ನಾವು ಮಾತಾಡ್ತೀವಿ, ಇಲ್ಲ ಅಂತ ಹೇಳಲ್ಲಪ್ಪ, ನಾವು ಬಯಲು ಅಂತ ಮಾತುಗಳು ಬರುತ್ತೆ. ಬಟ್ ಏನಪ್ಪ ಅಂದರೆ ಎಲ್ಲಿ ಮಾತಾಡ್ತೀವಿ, ಹೆಂಗೆ ಮಾತಾಡ್ತೀವಿ ಅನ್ನೋದು ಸಮಯಕ್ಕೆ ತಕ್ಕಟ್ಟಾಗಿ ಮಾತಾಡ್ಬೇಕು ನಾವು. ಸೊ ಅದನ್ನು ನಾವು ಇದು ಮಾಡಬೇಕು. ಸೊ ಫಸ್ಟ್ನೇದಾಗಿ ನಿಮಗೆಲ್ಲ ವಿಷಯ ಗೊತ್ತಿದೆ, ಆದರೂ ನಾನು ನಿಮಗೆ ರಿಮೈಂಡ್ ಮಾಡ್ತೀನಿ. ಏನಪ್ಪ ಅಂದರೆ ಮಾಗಡಿ ರೋಡ್ ನಿಯರ್ ಬೈ ಒಂದು ಕಸ್ಟಮರ್ ಬಂದು ಆಟೋನ ಬುಕ್ ಮಾಡ್ತಾರೆ. ಸೊ ಅವರು ಅಂದರೆ ಕಸ್ಟಮರ್ದು ತಪ್ಪಿದೆ, ಇಲ್ಲ ಅಂತ ನಾನು ಹೇಳಲ್ಲ, ಓಕೆನಾ. ಕಸ್ಟಮರು ಏನು ಮಾಡ್ತಾರೆ ಅಂದರೆ, ಈಗ ನಮ್ಮ ಬೈಕ್ ಟ್ಯಾಕ್ಸಿಯಲ್ಲೂ ಅಷ್ಟೇ ತುಂಬ ಜನ ಏನು ಮಾಡ್ತಾರೆ ಕಸ್ಟಮರ್ಸ್ ಅಂದರೆ, ಓಲಾದಲ್ಲೂ ಊಬರಲ್ಲೂ ಆಮೇಲೆ ರ್ಯಾಪಿಡೋದಲ್ಲೂ ಬುಕ್ ಮಾಡಿಬಿಡ್ತಾರೆ. ಯಾವ್ದು ಫಸ್ಟ್ ಬಂದರೆ ಅದರಲ್ಲಿ ಹತ್ತೋಗ್ಬಿಡ್ತಾರೆ, ಮಿಕ್ಕಿದನ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಅದು ತಪ್ಪೇ, ಇಲ್ಲ ಅಂತಿಲ್ಲ. ಬಟ್ ಆದರೆ ಇಲ್ಲಿ ನಡೆದಂಥ ಘಟನೆ ಹೇಳ್ಬಿಡ್ತೀನಿ ಫಸ್ಟ್ ಏನಪ್ಪ ಅಂತ, ಅದಾದಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಕಸ್ಟಮರು ಆಟೋನ ಬುಕ್ ಮಾಡಿರ್ತಾರೆ, ಬೇರೆ ಬೇರೆ ಅಪ್ಲಿಕೇಶನ್ ಹೆಸರುಗಳು ಬೇಡ. ಸೊ ಅಪ್ಲಿಕೇಶನಲ್ಲಿ ಬುಕ್ ಮಾಡಿರ್ತಾರೆ, 2 ಆಟೋದವರು ಬರ್ತಾರೆ. ಆಲ್ರೆಡಿ ಕಸ್ಟಮರ್ ಒಂದು ಆಟೋದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದು ಆಟೋದವ್ರು ಬರ್ತಾರೆ, ಬಂದು ಕಸ್ಟಮರ್ನ ಕೇಳ್ತಾರೆ, ನೀವು ಯಾಕೆ ಈ ರೀತಿ ಮಾಡಿದ್ರಿ, ನಮಗೆ ಪಿಕಪ್ಗೆ ಅಲ್ಲಿಂದ ಬಂದೆ, ನನಗೆ ಯಾರು ಕೊಡ್ತಾರೆ, ಹಿಂಗೆ ಅಂತ. ನೀನು ಕ್ವಶನ್ ಮಾಡಿದ್ದ ಆ ವ್ಯಕ್ತಿ ಅವರು ಏಜಲ್ಲೂ ದೊಡ್ಡವ್ರು, ನಾನು ಅವ್ರು ಏನಂತ ಕರಿಬೇಕು ಗೊತ್ತಿಲ್ಲ, ಅವ್ರನ್ನ ಅಂತ ಮಾತಾಡ್ತೀವಿ. ಅವರು ಕೇಳಿದ ಕರೆಕ್ಟ್ ಇದೆ. ಏನಕ್ಕಪ್ಪ ಅಂದರೆ ಅವರು ಕಷ್ಟಪಡ್ತಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ, ಸೊ ಸಿಕ್ಕಾಪಟ್ಟೆ. ಬಟ್ ಆದರೆ ಕೆಲವು ರೀತಿ ಸರಿಯಲ್ಲ, ಕೆಲವು ರೀತಿ ಅದಲ್ಲ ಅಲ್ವಾ. ಸೊ ಅವ್ರ ಕಸ್ಟಮರ್ನ ಏನು ಮಾಡ್ತಾರೆ ಅಂದರೆ ಅವಾಚ್ಯ ಶಬ್ದಗಳು, ಕೆಟ್ಟ ಪದಗಳಿಂದ ಯೂಸ್ ಮಾಡಿಕೊಂಡು ನೀನು ಕೊಡ್ತೀಯಾ ಹಿಂಗೆ ಅಂತ. ನಾನು ಆ ವಿಡಿಯೋದಲ್ಲಿ ನೋಡಿದ ಮಟ್ಟಿಗೆ ಕೈ ಕೂಡ ಮಾಡಿದ್ದಾರೆ, ಹೊಡೆದಿದ್ದಾರೆ. ಆದರೆ ಎಲ್ಲಿ ಅಂದರೆ ಲೈಕ್ ಮೊಬೈಲ್ನ ಕಿತ್ಕೊಂಡಿದ್ದಾರಾ ಅಥವಾ ಅವ್ರು ಹೊಡೆದಿದ್ದಾರಾ ಅಂತ ಕ್ಲಾರಿಫಿಕೇಶನ್ ಇಲ್ಲ,
ಓಕೆನಾ. ನನ್ನ ವಿಡಿಯೋ ನೋಡಿರೋ ಪ್ರಕಾರ ನಾನು ಅಷ್ಟೇ ನಾನು ಹೇಳ್ತಿರೋದು. ಈಗ ಆ ವ್ಯಕ್ತಿಗೆ ಮೇಲೆ ಕಂಪ್ಲೇಂಟು ಆಗಿದೆ, ಆ ವ್ಯಕ್ತಿಗೆ 30,000 ಏನೋ ದಂಡನೂ ಬಿದ್ದಿದೆ, ಇದೂ ಆಗಿದೆ, ಪನಿಷ್ಮೆಂಟ್ ಅಂತೂ ಆಗಿದೆ. ಬಟ್ ನಾನು ಏನು ಹೇಳೋದಂದ್ರೆ, ನೋಡಿ ಕಸ್ಟಮರ್ದು ಅವಾಗಲೇ ಹೇಳ್ದಂಗೆ ತಪ್ಪಿದೆ. ಕಸ್ಟಮರ್ ಆ ರೀತಿ ಮಾಡೋದು ತಪ್ಪೆ. ಬಿಕಾಸ್ ಏನಕ್ಕಪ್ಪ ಅಂದರೆ, ಯಾರೇ ಆಗಲಿ, ಆಟೋ ಡ್ರೈವರ್ ಆಗಲಿ, ಬೈಕ್ ಟ್ಯಾಕ್ಸಿ ಆಗಲಿ, ಮತ್ತೊಂದಾಗಲಿ ಒಂದು ರೈಡ್ ಬಿದ್ದಿದ ತಕ್ಷಣ ಎತ್ಕೊಳ್ಳೋದು ಏನಕ್ಕಪ್ಪ ಅಂದರೆ, ಅವ್ರಿಗೇನೋ ಒಂದು ಅರ್ನಿಂಗ್ಸ್ ಆಗುತ್ತೆ. ಸೊ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಿಕಪ್ಗೆ ಬರ್ತಾರೆ ಅಂದ್ರೂ ಅವ್ರಿಗೇನೋ ಒಂದು ಇದಾಗುತ್ತೆ ಅಂತ. ಬಟ್ ಕಸ್ಟಮರು ಸಮ್ ಟೈಮ್, ಓಕೆನಾ, ಕಸ್ಟಮರ್ ತಪ್ಪಿದೆ, ನಾನು ಇಲ್ಲ ಅನ್ನಲ್ಲ. ಬಟ್ ಆಟೋದವ್ರಿಗೆ, ನಾನು ಆಟೋದವ್ರೆ ಅಂತ ಹೇಳಲ್ಲ, ನಾನು ಆ ವ್ಯಕ್ತಿನ ನಾನು ಕ್ವಶನ್ ಮಾಡ್ತೀನಿ ಅಷ್ಟೇ. ಆ ವ್ಯಕ್ತಿ ಬಗ್ಗೆ ಮಾತ್ರ ಮಾತಾಡ್ತೀನಿ, ಓಕೆನಾ. ಬಿಕಾಸ್ ಏನಕ್ಕಪ್ಪ ಅಂದರೆ, ನಿಮಗೆ ಗೊತ್ತು, ಏನು ಮಾತಾಡಿದ್ರು ಈಗ ಸೋಷಿಯಲ್ ಮೀಡಿಯಾ ತುಂಬ ಡೇಂಜರ್ ಆಗಿಬಿಟ್ಟಿದೆ. ಸೊ ಆ ವ್ಯಕ್ತಿಗೆ ನಾನು ಹೇಳೋದೇನಪ್ಪ ಅಂದರೆ, ನೀವು ಓಕೆ, ಅವರು ಬುಕ್ ಮಾಡಿದ್ರು, ಅವ್ರೇನೋ ಅರ್ಜೆಂಟಲ್ಲಿ ಏನೋ, ಇಲ್ಲಾಂದರೆ ಏನೋ ಒಂದು ಅವ್ರು ಹೇಳ್ತಾ ಇದ್ದಾರೆ, ಅಂದರೆ ಗೊತ್ತಿಲ್ಲದ್ರೆ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರೆ, ಅವರು ಆಯ್ತು ಅಲ್ಲಿಗೆ ಬಿಡ್ಬೇಕಿತ್ತು, ನೀವು ಓಕೆನಾ, ಕ್ವಶನ್ ಮಾಡಬೇಕಿತ್ತು, ಬಿಡಬೇಕಿತ್ತು. ಆದರೆ ನಿಮಗೆ ಆ ರೀತಿ ಮಾತಾಡೋ ರೈಟ್ಸ್ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ, ಸೊ ಕಸ್ಟಮರ್ ಇದ್ರೇನೆ ನಾವು ನೀವು, ಅಂದರೆ ಕಸ್ಟಮರೇ ದೇವರು ಸಮಾನ, ಓಕೆನಾ. ಸೊ ಎಷ್ಟೇ ನಾವು ಫ್ರಸ್ಟ್ರೇಷನಲ್ಲಿ ಕೋಪ ಬಂದರೂ ನಾವು ಬೈಕಂತೀವಿ, ಇಲ್ಲ ಅನ್ನಲ್ಲ, ನಾವು ಬೈಕಂತೀವಿ. ಬಟ್ ಆದರೆ ಅವರು ಡೈರೆಕ್ಟಾಗಿ ಒಬ್ಬ ಲೇಡಿನ ನೀವು ಆ ರೀತಿ ಮಾತಾಡೋದು ಸರಿಯಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಆಯಿತಾ, ಆಟೋ ಡ್ರೈವರ್ಸ್ ಆಗಲಿ, ಕ್ಯಾಬ್ ಡ್ರೈವರ್ಸ್ ಆಗಲಿ, ಅಥವಾ ನಮ್ಮ ಫುಡ್ ಡೆಲಿವರಿ ಹುಡುಗರಾಗಲಿ, ಅಥವಾ ಬೇರೆ ಬೈಕ್ ಟ್ಯಾಕ್ಸಿ ಮಾಡೋರಾಗಲಿ, ಯಾರೇ ಆಗಲಿ, ನಾನು ಒಂದೇ ಹೇಳೋದು, ಕಸ್ಟಮರು ಇಂದನೇ ನಾವು ನೀವು ಎಲ್ಲರೂ. ಕಸ್ಟಮರ್ ಇಲ್ಲ ಅಂದರೆ ಇಲ್ಲ, ಫ್ರಸ್ಟ್ರೇಷನ್ ಎಲ್ಲರಿಗೂ ಬರುತ್ತೆ. ನಾನು ಎಷ್ಟೋ ಸರಿ ಎಂತೆಂಥ ಸಂದರ್ಭದಲ್ಲಿ ಕೋಪ ಬಂದಾಗ ಬೈಕೊಂಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೆ ಡೈರೆಕ್ಟಾಗಿ ಅವ್ರನ್ನ ಬೈಯೋದು, ಕೈ ಮಾಡೋದು ಅದು ಸರಿಯಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇಂಥ ಸಿಚುವೇಶನ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಕಲಿಬೇಕು. ಈಗ ನಾವು ಮೊದಲು ಇದೇ ರೀತಿ ಅಗ್ರೆಷನಲ್ಲಿ ಇದ್ದಿದ್ದು, ಬಟ್ ಆದರೆ ಹೋಗ್ತಾ ಹೋಗ್ತಾ ಸಂದರ್ಭಗಳು ನಮ್ಮನ್ನು ಬದಲಾಯಿಸುತ್ತೆ, ಓಕೆನಾ. ಬಟ್ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲಿನ ವ್ಯಕ್ತಿ ಅವ್ರಿಗೆ ಆಗಲಿ, ಇಲ್ಲಾಂದರೆ ಆ ವಿಡಿಯೋ ನೋಡಿದಂಥ ನಿಮಗೇನು ನೀವು ಅರ್ಥ ಮಾಡ್ಕೊಂಡ್ರೂ ಗೊತ್ತಿಲ್ಲ, ಬಟ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಂಥ ಸಿಚುವೇಶನ್ನು, ಇಂಥ ಸಮಯ ಏನಾದರೂ ನಿಮಗೆ ಬಂದಾಗ ನೀವು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲಿಬೇಕು. ಫಸ್ಟ್ ಆಫ್ ಆಲ್ ನೀವು ಆ ರೀತಿ ಮಾಡಿದಾಗ ಹೋಗಿ ತಿಳಿಸ್ಕೊಡ್ಬೇಕು ಕಸ್ಟಮರ್ಗೆ, ಓಕೆನಾ. ಏನು ಸರ್ ಮೇಡಮ್ ದಯವಿಟ್ಟು ಈ ರೀತಿ ಮಾಡಬೇಡಿ ನೀವು, ಓಕೆನಾ. ಬಿಕಾಸ್ ನೀವು ಈ ರೀತಿ ಮಾಡಿದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಬಿಕಾಸ್ ನಾವು ಇದನ್ನೇ ನಂಬ್ಕೊಂಡಿರ್ತೀವಿ. 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪ್ರತಿದಿನ 3-4 ಆರ್ಡರ್ ಈ ಥರ ಕ್ಯಾನ್ಸಲ್ ಆದರೆ ನಮ್ಮ ಪರಿಸ್ಥಿತಿ ಏನು, 100-150 ರೂಪಾಯಿ ಅಲ್ಲೇ ನಮಗೆ ಲಾಸ್ ಆಗುತ್ತೆ. ದಯವಿಟ್ಟು ಈ ರೀತಿ ಮಾಡಬೇಡಿ, ಆಯಿತಾ. ಈ ರೀತಿ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತೆ. ನೀವು ಈ ರೀತಿ ಅರ್ಜೆಂಟಲ್ಲಿ ಇರ್ತೀರಾ, ಎಮರ್ಜೆನ್ಸಿಯಲ್ಲಿ ಇರ್ತೀರಾ, ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಕರೆಸ್ಬಿಟ್ಟು ಅಟ್ಲೀಸ್ಟ್ ಎರಡು ಬುಕ್ ಮಾಡ್ತೀರಾ, ಎರಡಲ್ಲಿ ಇದು ರೈಡರ್ ಅಥವಾ ಆಟೋ ಡ್ರೈವರ್ ಬೇರೆ ಯಾರಾದರೂ ಡ್ರೈವರ್ ಅಂತ ಹೇಳ್ತೀನಿ, ಎಕ್ಸೆಪ್ಟ್ ಮಾಡಿದ್ಮೇಲೆ ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಸೊ ಎರಡೂ ಹಿಡ್ಕೊಳ್ಳೋದು, ಎರಡು ಬರೋವರೆಗೂ ವೆಯ್ಟ್ ಮಾಡೋದು, ಯಾರು ಫಸ್ಟ್ ಬಂದರೆ ಅವ್ರು ಹತ್ತೋಗ್ಬಿಡೋದು, ಇನ್ನೊಂದು ಅದು ತಪ್ಪು ಅಂತ ತಿಳಿಸ್ಕೊಡ್ಬೋದಿತ್ತು. ನನ್ನ ಪ್ರಕಾರ ಈ ರೀತಿ ಅವ್ರೇನಾದರೂ ಮಾಡಿದಿದ್ರೆ ಇವತ್ತು ಅವ್ರನ್ನ ಎಲ್ಲರೂ ಶಬಾಷ್ ಅಂತಿದ್ರು, ಅವ್ರನ್ನೂ ಗೌರವಿಸ್ತಿದ್ರು. ಬಟ್ ಇವರು ಅಂದರೆ ಕೋಪನ ಆಗಲಿ ಅಥವಾ ಅವರ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಇವಾಗ ಅವ್ರಿಗೆ ಏನದು 30 ರೂಪಾಯಿಗೆ ಅವರು ಏನೋ ಒಂದು ಗಲಾಟೆ ಮಾಡಿಕೊಂಡ್ರು, 30 ರೂಪಾಯಿಂದ 30,000 ಹೋಯ್ತು. ಸೊ ಎಲ್ಲ ಕಡೆ ಅವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಆಗ್ತದೆ. ದಯವಿಟ್ಟು ನಾನು ಎಲ್ಲರ ಹತ್ರನೂ ನಾನು ಒಂದೇ ಹೇಳೋದು, ಈ ವಿಚಾರ ಬಗ್ಗೆ ನಾನು ಮಾತಾಡೋದು ಅಂತಂದರೆ, ಲೈಕ್ ಈ ಥರ ಘಟನೆಗಳಂತೂ ನಡೀತಾನೆ ಇರ್ತವೆ. ಸೊ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ನೀವು, ಅಲ್ಲಲ್ಲಿ ನಡೀತಾನೆ ಇರ್ತದೆ. ಮೊನ್ನೆ ರೀಸೆಂಟ್ಲಿನೂ ಒಂದು ಆಟೋ ಡ್ರೈವರು ಓಲಾದಲ್ಲೇನೋ ಒಂದು ಅಮೌಂಟ್ ಏನೋ ಇದಾಯಿತು ಅಂತ ಅದೊಂದು ಗಲಾಟೆ ಆಯಿತು. ಯಾವುದೋ ಒಂದು ನ್ಯೂಸ್ ಚಾನಲ್ ಅವರು ಅದನ್ನು ರೆಕಾರ್ಡ್ ಮಾಡಿ ಅವ್ರ ಮೇಲೇನೋ ಕಂಪ್ಲೇಂಟ್ ಆಯಿತು. ಸೊ ನಡೀತಾನೆ ಇದ್ದಾವೆ ಈ ಥರದ್ದು. ಸೊ ಇದ್ರ ಬಗ್ಗೆ ಯಾರು ಮಾತಾಡೋರಿಲ್ವಾ, ಇದ್ರ ಬಗ್ಗೆ ಏನು ಇದು ಮಾಡೋರಿಲ್ವಾ? ಬಟ್ ನಾನೊಂದೇ ಹೇಳೋದು, ಲೈಕ್ ನೀವ್ಯಾರಾದರೂ ಇಂಥ ಸಿಚುವೇಶನ್ ಬಂದಾಗ ನಿಮಗೆ ದಯವಿಟ್ಟು ಈ ರೀತಿ ಯಾರು ಹ್ಯಾಂಡಲ್ ಮಾಡಬೇಡಿ. ಈಗ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅವ್ರ ಹೊಟ್ಟೆಪಾಡಿಗೆ ಬರೋದು, ಎಲ್ಲರೂ ಅವರ ಕುಟುಂಬಗೋಸ್ಕರನೇ ಬರೋದು, ಎಲ್ಲರೂ ಅವ್ರ ಕಷ್ಟ ಇದೆ ಅಂತಲೇ ಇಲ್ಲಿ ಬರೋದು ಈ ಫೀಲ್ಡ್ಗೆ, ಓಕೆನಾ. ಈಗ ನೀವು ಮಾಡೋಂಥ ತಪ್ಪಿಗೆ ನಿಮ್ಮ ಕುಟುಂಬದವರು ಸಫರ್ ಆಗಬೇಕು ಅಂದರೆ ಯೋಚನೆ ಮಾಡಿ. ನೀವೇನೋ ಒಂದು ತಪ್ಪು ಮಾಡಿದ್ದೀರಾ, ನೀವು ಕೋಪದಲ್ಲೋ ಆವೇಶದಲ್ಲೋ ಏನೋ ಒಂದು ತಪ್ಪು ಮಾಡಿದ್ದೀರಾ, ಬಟ್ ಆದರೆ ಆ ಒಂದು ತಪ್ಪು ನೀವು ಮಾಡಿರೋದ್ರಿಂದ ನಿಮ್ಮ ಕುಟುಂಬದವ್ರಿಗೂ ಅದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಯೋಚನೆ ಮಾಡಿ, ಅದು ಮಾಡೋದು ನಾವು ಸರಿನಾ? ಮತ್ತೆ ಇನ್ನೊಂದೇನಪ್ಪ ಅಂದರೆ, ಲೈಕ್ ಈಗ ನೀವೇ ಯೋಚನೆ ಮಾಡಿ, ಯಾರು ಈ ಘಟನೆಯನ್ನು ಮಾಡಿದ್ರು ಅವರಾಗಲಿ, ಇಲ್ಲಾಂದರೆ ಅದೇ ಪ್ಲೇಸಲ್ಲಿ ನೀವು ಯಾರಾದರೂ ಬೇರೆಯವರಿದ್ರು, ಯೋಚನೆ ಮಾಡಿ ನೀವು ಮಾಡೋಂಥ ಈ ಒಂದು ತಪ್ಪು ಕೆಲಸದಿಂದ ಈಗ ಎಲ್ಲರಿಗೂ ಕೆಟ್ಟ ಹೆಸರು. ಈಗ ಯಾರೇ ಆಗಲಿ, ನಮ್ಮ ಬೈಕ್ ಟ್ಯಾಕ್ಸಿ ಹುಡುಗರಾಗಲಿ, ಇಲ್ಲಾಂದರೆ ನಮ್ಮ ಹುಡುಗರು ಡೆಲಿವರಿ ಬಾಯ್ಸ್ ಹುಡುಗರಾಗಲಿ, ನಮ್ಮ ಆಟೋ ಡ್ರೈವರ್ಸ್ ಆಗಲಿ, ನಮ್ಮ ಕ್ಯಾಬ್ ಡ್ರೈವರ್ಸ್ ಆಗಲಿ, ಮತ್ತೊಂದು ಯಾರೇ ಆಗಲಿ, ಯಾವುದೇ ಪ್ರೊಫೆಷ್ನಲ್ ಆಗಲಿ,
ನೀವು ಒಬ್ರು ಒಂದು ತಪ್ಪು ಮಾಡಿದ್ರೆ ಎಲ್ಲರನ್ನೂ ಬೈತಾರೆ. ಈಗ ಬೈಕ್ ಟ್ಯಾಕ್ಸಿ ಹುಡುಗ ಏನೋ ಒಂದು ರ್ಯಾಶ್ ಡ್ರೈವ್ ಮಾಡ್ದ, ಏನೋ ಒಂದು ಮಾಡ್ದ ಅಂತಂದ್ರೆ ಎಲ್ಲ ಬೈಕ್ ಟ್ಯಾಕ್ಸಿ ಹುಡುಗರು ಬೈತಾರೆ. ಒಂದು ಡೆಲಿವರಿ ಬಾಯ್ ಏನಾದ್ರು ಒಂದು ತಪ್ಪು ಮಾಡ್ದ, ಏನಾದ್ರು ಒಂದು ಆಯ್ತು ಅಂದ್ರೆ ಎಲ್ಲ ಡೆಲಿವರಿ ಬಾಯ್ಸ್ನು ಬೈತಾರೆ. ಒಂದು ಆಟೋದವ್ರು ಇವಾಗ ಈ ರೀತಿ ಮಾಡೋದ್ರಿಂದ ಎಲ್ಲ ಆಟೋದವ್ರಿಗೂ ಕೆಟ್ಟ ಹೆಸರು. ಈಗ ನಮ್ಮ ಚಿಕ್ಕಪ್ಪನೂ ಆಟೋ ಡ್ರೈವರ್, ಅವ್ರಿಗೂ ಒಂದು ಕೆಟ್ಟ ಹೆಸರು. ತಪ್ಪಲ್ವಾ? ಅಂದ್ರೆ ಯೋಚನೆ ಮಾಡಿ, ನೀವು ಮಾಡುವಂತ ಒಂದು ಇದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಅಂದ್ರೆ ದಯವಿಟ್ಟು ಯಾರು ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಇಂಥ ಸಿಚುವೇಶನ್ಸ್ ಬರ್ತವೆ, ಬರಲ್ಲ ಅಂತ ಹೇಳಲ್ಲ. ಪ್ರತಿದಿನ ಪ್ರತಿಯೊಬ್ಬರಿಗೂ ಅಂದ್ರೆ ಒಬ್ರಿಗ ಇಲ್ಲಾಂದ್ರೂ 5 ಜನಕ್ಕೆ ಒಬ್ರಿಗಾದ್ರೂ ಈ ರೀತಿ ತೊಂದರೆ ಆಗ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದೇ ರೀತಿ ಹ್ಯಾಂಡಲ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಓಕೆನಾ? ಸೊ ನೀವು ಈ ತರ ಮಾಡೋದ್ರಿಂದ, ಅಂದ್ರೆ ಈಗ ಎಕ್ಸಾಂಪಲ್ ಒಬ್ರು ಆ ರೀತಿ ಮಾಡೋದ್ರಿಂದ ಎಲ್ಲ ಒಂದು ಅದ್ರಲ್ಲಿ ಕೆಲಸ ಮಾಡೋದು ಪ್ರತಿಯೊಬ್ಬರಿಗೂ ಕೆಟ್ಟ ಹೆಸರು ಬರ್ತದೆ. ಓಕೆನಾ? ಸೊ ದಯವಿಟ್ಟು ನಾನು ಮಾತಾಡಿದ್ದೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆನಾ? ನಾನು ನಿಜ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿ ಬಗ್ಗೆ ಆಗಲಿ, ಒಂದು ಪ್ರೊಫೆಷನಲ್ ಬಗ್ಗೆ ಆಗಲಿ, ನಾನು ಯಾವ್ದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನು ಅಲ್ಲ. ಬಟ್ ಆದ್ರೂ ನಾನು ಈ ಒಂದು ವಿಚಾರನ ಮಾತಾಡಬೇಕು ಅಂತಿದ್ದೆ. ಏನಕ್ಕಪ್ಪ ಅಂದ್ರೆ ನಮ್ಮಲ್ಲಿನೂ ಕೆಲವರು ತಪ್ಪುಗಳು ಮಾಡ್ತಾರೆ. ನಮ್ಮಲ್ಲೂ ತಪ್ಪುಗಳು ಮಾಡಿದಾಗ ನೋಡಿ, ಇದು ಒಂದು ಎಕ್ಸಾಂಪಲ್. ನೀವು ಮಾಡೋಂಥ ಒಂದು ತಪ್ಪಿಂದ ಎಲ್ಲರಿಗೂ ಹೊಡೆತ ಬೀಳ್ತದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ರ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಆಮೇಲೆ ಈ ಒಂದು ಇದ್ರ ಬಗ್ಗೆನೂ ನಿಮ್ಮ ಅಭಿಪ್ರಾಯ ಏನು. ಆಮೇಲೆ ದಯವಿಟ್ಟು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೆಲವರು ಕಮೆಂಟ್ಸ್ನ ಮಾಡ್ತೀರಾ, ಲೈಕ್ ಮೆಸೇಜಸ್ ಮಾಡ್ತೀರಾ. ಸೊ ಒಂದು ಮೆಸೇಜಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನೀವು ಲಾಸ್ಟ್ ನೋಡಿರ್ತೀರಾ ಒಂದು ಯಾವುದೋ ಒಂದು ವಿಚಾರದಲ್ಲಿ. ಸೊ ಒಂದು ಕಮೆಂಟ್ ಮಾಡಿದಾಗಲೂ ಅಷ್ಟೇ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಒಂದು ಮಾತು ನಾನು ಹೇಳೋದೇನಪ್ಪ ಅಂದರೆ, ಈಗ ಒಬ್ಬರು ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡು ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಆ ಒಂದು ವ್ಯಕ್ತಿಗೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಒಂದು ನಿನ್ನ ಕೈಯಲ್ಲಾದರೆ ಬೆಳೆಸು, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡು. ಸೊ ನೀನು ಅಂದರೆ ಲೈಕ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀನು ಈ ರೀತಿ ಕಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ನನಗೂ ಬೇಜಾರು, ಬೇರೆಯವ್ರಿಗೂ ಬೇಜಾರಾಗುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ನೋಡಿದ್ರು ಆ ಕಮೆಂಟ್ ಬೇಜಾರು ಮಾಡ್ಕೊತಾರೆ. ಸೊ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇದಕ್ಕೂ ನೀನು ಬಂದು ಬ್ಯಾಡ್ ಕಮೆಂಟ್ ಆಗ್ತದೆ ಅಂತ ನನಗೆ ಗೊತ್ತು. ಬಿಕಾಸ್ ಏನಕ್ಕಪ್ಪ ಅಂದರೆ ಎಲ್ಲ ವೀಡಿಯೋಗಳಿಗೂ ನೀನು ಆಗ್ತಾ ಇದೆಯಾ. ಸೊ ಥ್ಯಾಂಕ್ ಯು, ನೀನು ಎಲ್ಲ ವೀಡಿಯೋಗಳನ್ನ ನನ್ನ ವೀಡಿಯೋಗಳು ನೋಡಿ ನಾನು ಕಮೆಂಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಅಥವಾ ಏನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ, ನನಗೆ ತಿಳಿಸ್ಕೊಡಿ, ಇದು ಮಾತಾಡಿದ್ದು ನೀವು ತಪ್ಪು ಅಂತ. ಖಂಡಿತವಾಗ್ಲೂ ನಾನು ಆ ರೀತಿ ಮುಂದೆ ಮಾತಾಡೋಕ್ಕೆ ಹೋಗಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಫ್ರೆಂಡ್ಸ್.